ಪ್ರೆಸ್ ಮೀಟಲ್ಲಿ ಒಬ್ಬರು ಅರ್ಜುನ, ಇನ್ನೊಬ್ಬರು ಧರ್ಮರಾಯ ಅಂತ ಹೇಳಿದ್ದಾರೆ ಸರ್. ಅವರಿಬ್ಬರೇ ಅಟೆಂಡ್ ಮಾಡ್ತಾರೆ ಪ್ರೆಸ್ ಮೀಟ್ನ. ಸಂಪೂರ್ಣವಾಗಿ ಮಾಹಿತಿ ಕೊಡಲಿ, ಪರವಾಗಿಲ್ಲ, ಇವತ್ತು ನಾವೇನು ಬೇಕೋ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಥ್ಯಾಂಕ್ ಯು. ಡೈರೆಕ್ಟರ್ ನೀವು ಮಾತಾಡ್ಬಿಡಿ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಭಾಳ ಮುಖ್ಯವಾಗಿ ಇವತ್ತು ತುಂಬ ಒಳ್ಳೆ ದಿನ ಅಂತ ನಮ್ಮ ಗುರುಗಳೇ ಹೇಳಿದ್ರು. ಇವತ್ತು ಮಾತಾಡ್ಬಿಡಿ ಸಿನಿಮಾ ಬಗ್ಗೆ, ನೀವೇನೇ ಮಾತಾಡಬೇಕಂತಂದ್ರೂ ಇವತ್ತು ತುಂಬ ಗುರುವಿನ ಒಂದು ವೀಕ್ಷಣೆ ಇರೋಂಥ ಅದ್ಭುತವಾದ ದಿನ ಅಂತ, ಅದಕ್ಕೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಣ ಅಂತ ಬಂದಿದ್ದೀವಿ. ಮೊದಲನೇ ವಿಷಯ, ಆಗಸ್ಟ್ 15 ಅಂತ 45 ನಾವು ಅನೌನ್ಸ್ ಮಾಡಿದ್ವಿ. ಆಗಸ್ಟ್ 15 ನಮಗೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಯಾಕೆ ಆಗಿಲ್ಲ ಅಂತ ನಿಮ್ಗೆ ಹೇಳೋಣ ಅಂತ. CG ನಮ್ಮ ಸಿನಿಮಾದು ಹ್ಯೂಜ್ ಇದೆ, ಯಾಕಂದರೆ ನಮ್ಮ ಸಿನಿಮಾ ಸ್ವಲ್ಪ ದೊಡ್ಡ ಅಂದರೆ ಬಿಯಾಂಡ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ CGದು ತುಂಬ ಕೆಲಸ ಇದೆ. ಅದು ನಮಗೆ ಪ್ರಾಮಿಸ್ ಮಾಡಿದ್ರು ಕಂಪ್ನಿಯವರು, ಮೇನಲ್ಲೇ ಕೊಡ್ತೀವಿ ಅಂತ. ಬಟ್ ಅದು ಕರೆಕ್ಷನ್ಸ್ ಮಾಡ್ತಾ ಅದು ನಾವು ಇನ್ವಾಲ್ವ್ ಆಗಿಬಿಟ್ರಿ. ಅವ್ರ ಕೈಯಲ್ಲೂ ಅದನ್ನು ಕರೆಕ್ಟಾಗಿ ಅವರು ಆ ಡೇಟ್ಗೆ ಕರೆಕ್ಟಾಗಿ ಕೊಡೋಕ್ಕಾಗ್ತಾಯಿಲ್ಲ. ಎಲ್ಲೋ ಒಂದು ಕಡೆ CG ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಇಂಡಿಯನ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ. ನನಗೆ ಆ್ಯಸ್ ಅ ಡೈರೆಕ್ಟ್ರ್ ಮೊದಲನೇ ಸಿನಿಮಾದು ನನಗೆ ಬ್ಲೆಸ್ಸಿಂಗ್ ಅಂತಂದರೆ ಅಣ್ಣ ಸೂರಜ್ ಪ್ರೊಡಕ್ಷನ್ಸು, ರಮೇಶ್ ರೆಡ್ಡಿ ಅಣ್ಣ. ಯಾಕಂದರೆ ಬೇರೆ ಯಾರೇ ಆಗಿದ್ದರೂ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ಮಾಡಲೇಬೇಕು ಅಂತ ಯಾವ ರೆಸ್ಟ್ರಿಕ್ಷನ್ಸು ನನಗೆ ಕೊಡದೆ ಪರ್ಫೆಕ್ಟಾಗಿ ಬರೋವರೆಗೂ ಮಾಡೋಣ ಅಂತ ಅಣ್ಣ ಜೊತೇಲಿ ನಿಂತಿರೋದು ಕಾರಣವೇ ನನಗೆ ಬಹಳ ಒಂದು ದೊಡ್ಡ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಾವು ಆ CG ಪರ್ಫೆಕ್ಟ್ ಆಗೋವರೆಗೂ, ಸಿನಿಮಾ 100% ನಮ್ಗೆ ಇಷ್ಟ ಆಗೋವರೆಗೂ, ಆಡಿಯನ್ಸ್ಗೆ ಯಾವುದೇ ರೀತಿಯೂ ಕಮ್ಮಿ ಆಗದೆ ಇರಲಿ, ಥಿಯೇಟ್ರಲ್ಲಿ ಬಂದ ಮೇಲೆ 100% ಖುಷಿ ಪಡಲಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ CG ನಮಗೆ ಕಂಟ್ರೋಲಿಗೆ ಸಿಕ್ಕಿದೆ. ಈಗ ನೆಕ್ಸ್ಟ್ ಡೇಟ್ ಅಣ್ಣ ನಿಮ್ಗೆ ಹೇಳ್ತಾರೆ, ನಾವು ಯಾವ ಡೇಟ್ಗೆ 45 ರಿಲೀಸ್ ಮಾಡ್ತೀವಿ ಅನ್ನೋದು. ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋದೇ ಮುಖ್ಯವಾದ ಕಾರಣ. ಥ್ಯಾಂಕ್ ಯು ಸೊ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಇದ್ದಕ್ಕಿದ್ದಂಗೆ ನಿಮ್ಮ ಮುಂದೆ ಬರಬೇಕಾದ್ರೆ ಒಂದು ಕಾರಣ ಇದೆ. ಬೆಳಗ್ಗೆ ಫೋನ್ ಮಾಡಿದ್ದು ಅರ್ಜುನ್ ಸರ್ ಅಂತ ಮೊನ್ನೆನೇ ಹೇಳಿದ್ವಿ ಸರ್, ಒಂದು ಡೇಟ್ ನೋಡಿ ಸ್ವಾಮಿಗಳ ಹತ್ರ ಅಂತೇಳ್ಬಿಟ್ಟು. ಅವ್ರ ಗುರುಗಳೆಲ್ಲ ಇದ್ದರು, ಸರ್ ಡಿಸೆಂಬರ್ 25 ತುಂಬ ಚೆನ್ನಾಗಿದೆ ಡೇಟು, ಅವತ್ತು ಮಾಡಿ ಅಂತೇಳ್ಬಿಟ್ಟು ಸುಮಾರು ಡೇಟ್ ಹೇಳಿದ್ರು. ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಏನಣ್ಣ ಹೇಳ್ತಾ ಇದ್ದಾರೆ, ಹೆಂಗಣ್ಣ ಮಾಡೋಣ ಅಂತೇಳ್ಬಿಟ್ಟು ಇಮಿಡಿಯೇಟು ನಾನು ವೆಂಕಟೇಶ್ ಅಣ್ಣಂಗೆ ಫೋನ್ ಮಾಡಿಬಿಟ್ಟು, ಅಣ್ಣ ಹಿಂಗಿದೆ ಹೆಂಗೆ ಅಂತ ಹೇಳಿದ್ವಿ. ಅಣ್ಣ ಇಲ್ಲಿ ಐಟ್ ಪಾರ್ಕ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಇದೆ ನೋಡಿ, ನೀವು ಮಾಡೋಂಗಿದ್ರೆ ಮಾಡಿ ಅಂತೇಳ್ಬಿಟ್ಟು. ಆಮೇಲೆ ಅರ್ಜುನ್ ಜನ ನಾವು ಮಾತಾಡ್ಬಿಟ್ಟು, ಆಯಿತು ಸರ್ ಬರೀ ಡೇಟು ಇದು ಮಾಡೋದಲ್ವ, ಸಿಂಪಲ್ಲಾಗಿ ನಾವು ಮಾಡಿಬಿಡೋಣ. ಯಾಕೆಂದರೆ ನಾವು ಫಸ್ಟು ನಿಮ್ಗೊಂದು ವಾರಕ್ಕೆ ಮುಂಚೆ ನಾವು ತಿಳಿಸ್ತಾ ಇದ್ವಿ, ಯಾವುದೇ ಫಂಕ್ಷನ್ ಮಾಡಿದ್ರೂ ನಾವು ಗೊತ್ತಿರುತ್ತೆ ನಮ್ಮ 45 ಹೆಂಗೆ ಮಾಡ್ತಾಯಿದ್ವಿ ಅಂತ. ಪರವಾಗಿಲ್ಲ ಸರ್, ನೋಡೋಣ ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಂಗೆ ನಾವು ಅವ್ರ ಜೊತೇಲಿ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ನಾವು ಇಲ್ಲಿಗೆ ಬಂದ್ವಿ. ಇದು ನನ್ನ ಜಾತಕಕ್ಕೂ ಇವ್ರ ಜಾತಕಕ್ಕೂ ಶಿವಣ್ಣ ಜಾತಕಕ್ಕೂ ಎಲ್ಲ ನಮ್ಮ ಇವಾಗ ಶಿವಣ್ಣ ಉಪೇಂದ್ರ ಸರು, ರಾಜ್ ಬಿ ಶೆಟ್ಟಿ ಇದ್ದಿದ್ದೆ ಚೆನ್ನಾಗಿರ್ತಾಯಿತ್ತು. ಕಾರಣ ಅಂದ್ಕೊಳ್ಳೋದು ಸ್ವಲ್ಪ ಇವತ್ತು ನಾವು ಏನು ಅಂತ ಹೇಳಿದ್ರೆ ಈ ದಿನ ಬಿಟ್ಟರೆ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಎಲ್ಲ ಹೇಳಿದ್ರು. ಅದು ಇವತ್ತೇ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ರು ಅವರು. ತುಂಬ ಚೆನ್ನಾಗಿದೆ ಅವ್ರ ಡೇಟು, ಇವತ್ತು ಅನೌನ್ಸ್ ಮಾಡಿ. ಅದಕ್ಕೆ ಇವತ್ತು ನಾವು ಡಿಸೆಂಬರ್ 25ಗೆ ನಾವು ಬರ್ತಾಯಿದ್ದೀವಿ. 45 ರಿಲೀಸ್ ಡೇಟು ಅನೌನ್ಸ್ ಮಾಡ್ತಾಯಿದ್ದೀವಿ ಸರ್. ನಿಮ್ಮ ಸಹಕಾರ ಹಿಂಗೆ ಇರಲಿ, ತುಂಬ ಚೆನ್ನಾಗಿ ಬರ್ತಾಯಿದೆ. CG ಅವರು ನಾನು ಹೇಳ್ತಾ ಇದ್ದೀನಿ ನನಗೆ ಇವಾಗ ಅರ್ಜುನ್ ಸರ್ ಹೇಳ್ದಂಗೆ, ಅದು ಅವ್ರು ತೋರಿಸ್ತಾರೆ, ನಮ್ಗೆ ಇಷ್ಟ ಆಗ್ತಾಯಿಲ್ಲ. ನಾವು ತೋರಿಸ್ತಾರೆ, ಅದು ಇಷ್ಟ ಆಗ್ತಾಯಿಲ್ಲ. ಅದಕ್ಕೆ ಕರೆಕ್ಷನ್ ಮಾಡಿ ಇವಾಗ ಒಂದು ಹಂತಕ್ಕೆ ಬಂದಿದೆ, ಹೆಚ್ಚು ಕಮ್ಮಿ ಸುಮಾರು ಹಂತಕ್ಕೆ ಬಂದಿದೆ. ಖಂಡಿತ ನಾವು ಡಿಸೆಂಬರ್ 25ಗೆ ಬಂದೇ ಬರ್ತೀವಿ. ನಿಮ್ಮ ಸಹಕಾರ ಹಿಂಗೆ ಇರಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್.